ಅಂದ್ರೆ ಯಾವ ಕೆಲಸಗಳನ್ನು ಮಾಡಬಾರದು ಮನೆಯಲ್ಲಿದ್ದಾಗ ಕಾಮನ್ ಆಗಿ ಸೂಕ್ಷ್ಮವಾಗಿ ಗಮನಿಸದೇ ಇರುವಂಥ ಕೆಲವು ಆಚರಣೆಗಳಿರುತ್ತವೆ. ಯಾವ ಆಚರಣೆಗಳನ್ನ ನಾವು ಮಾಡಬಾರ್ದು, ಯಾವ ಕೆಲಸಗಳನ್ನು ನಾವು ಮಾಡಬಾರ್ದು ಅಂತಕ್ಕಂಥ ವಿಷಯದ ಮೇಲೆ ಇವತ್ತು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡೋಣ. ಒಂದನೇದು, ಹೊಸಿಲೊಳಗೆ ನಿಂತು ದಾನವನ್ನು ಮಾಡಬಾರದು, ಭಿಕ್ಷೆಯನ್ನು ಹಾಕಬಾರದು. ಹೊರಸಿಲ ಮೇಲೆ ಅಥವಾ ಬಾಗಿಲ ಒಳಗಡೆ ನಿಂತ್ಕೊಂಡು ದಾನವನ್ನು ಕೊಡಬಾರದು. ಆಮೇಲೆ ಮಧ್ಯಾಹ್ನದಲ್ಲಿ ಬಿಸಿಲಿನಲ್ಲಿ ಕರ್ಪೂರವನ್ನು ದಾನ ಮಾಡಬಾರದು. ಸಂಜೆಯಲ್ಲಿ ಕುಂಕುಮ, ಅರಿಶಿಣ, ಉಪ್ಪು, ಎಣ್ಣೆ ಇತ್ಯಾದಿ ವಸ್ತುಗಳನ್ನು, ಮಸಾಲೆ ಪದಾರ್ಥಗಳನ್ನು ದಾನ ಮಾಡಬಾರದು. ನಂತರ ಬೆಳಗ್ಗೆ ಅಥವಾ ಸಂಜೆ ದೀಪ ಬೆಳಗಿಸುವಾಗ, ಧೂಪ ಹಾಕುವಾಗ ಅಥವಾ ಪೂಜೆ ಮಾಡುವಾಗ ಅಮಂಗಳಕರ ಮಾತುಗಳನ್ನು ಆಡಬಾರದು. ಸಿಟ್ಟಿನಿಂದ, ಕೋಪದಿಂದ ಅಶುಭಕರ ನುಡಿಗಳನ್ನು ಆಡುತ್ತಾ ಪೂಜೆಯನ್ನು ಮಾಡಬಾರದು. ದೇವರಿಗೆ ಮತ್ತು ಪೂಜೆ ಮಾಡುವಾಗ ಇತರರಿಗೆ ತೋರು ಬೆರಳಿನಿಂದ ಕುಂಕುಮವನ್ನು, ಗಂಧಕವನ್ನು ಇಡಬಾರದು. ಮೊಸರನ್ನು ಕೈಯಲ್ಲಿ ಹಿಸುಕಿ ಮಜ್ಜಿಗೆಯನ್ನು ಮಾಡಬಾರದು. ಈ ರೀತಿ ಅನೇಕ ವಿಚಾರಗಳು ಇನ್ನಷ್ಟು ಇವೆ. ಮುಂದಿನ ಭಾಗದಲ್ಲಿ ಮತ್ತೆ ಚರ್ಚಿಸೋಣ. ನಮಸ್ಕಾರಗಳು.